ಮಾಡಿಕೊಡಿ ಹೋಗಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಇದು. ಇವತ್ತಿದ್ದಾಯ್ತು. ಇನ್ನೊಂದು ಕುಕ್ಕರ್ಗೆ ಚಾಪ್ಸ್ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ಗೆ ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಗೊತ್ತಾ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನೋಡಿ, ಇದೇನಮ್ಮ? ಇದು ತಲೆ, ಇದು ಮಟನ್, ಇದು ಕಾಲು, ಇದು ಬ್ರೈನ್. ಆಹಾ, ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್. ಸೊ ಇಷ್ಟು 4 ವೆರೈಟಿ ತಗೊಬಂದಿದ್ದಾರೆ. ಇದನ್ನ ಹೆಂಗೆ ಮಾಡ್ತೀರಿ ಅಮ್ಮ ಮಾಡ್ತಾರೆ, ಅದರದ್ದು ರೆಸಿಪಿನ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತಾ ಅಂತ ತಿಳಿದ್ಬಿಟ್ಟು ನನಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬೇಗ ಇದ್ರದ್ದು ರೆಸಿಪಿ ನೋಡೋಣ ಬನ್ನಿ. ಫಸ್ಟು ಬ್ರೈನ್ನ ಬಿಸಿನೀರಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿ ವಾಶ್ ಮಾಡ್ತಿದ್ದಾರೆ. ಸೇಮ್ ಚಾಪ್ಸ್ಗೂ ಮಾಡ್ತಾರೆ, ಆಮೇಲೆ ಕಾಲಿಗೂ ಅದನ್ನೇ ಮಾಡೋದು. ನಮ್ಮ ಮಮ್ಮಿ ಈ ಪಾರ್ಟ್ಸ್ ಆಫ್ ದ ಬಾಡಿ ಇದಾವಲ್ಲ ಆ್ಯನಿಮಲ್ಸ್ದು, ಸೊ ಅದನ್ನ ಜಾಸ್ತಿ ಡೀಟೇಲ್ಡಾಗಿ ಕ್ಲೀನ್ ಮಾಡ್ತಾರೆ. ಇಲ್ಲಾಂದರೆ ಅಡುಗೆನೇ ಮಾಡೋಕ್ಕೆ ಮನ್ಸು ಬರಲ್ಲ ಅವ್ರಿಗೆ. ಬೋಟಿ ತಂದುಬಿಟ್ರೆ ಅಂತೂ ಫ್ರೆಂಡ್ಸ್ ಒಂದು 50 ಸತಿ ಆದರೂ ಕ್ಲೀನ್ ಮಾಡ್ತಾರೇನೋ. ಆ ಕ್ಲೀನಿಂಗಲ್ಲೇ ಅದು ಬೆಂದೋಗ್ಬಿಡ್ಬೇಕು. ಈಗ ತಲೆ ಮಾಂಸನೂ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ತೊಳ್ಕೊತಿದ್ದಾರೆ. ಇದು ಮಾತ್ರ ಬಿಸಿನೀರಲ್ಲಿ ತೊಳೆಯೋದಾ ಎಲ್ಲ ಮಟನ್ ಮಾಂಸ ಚಿಕನ್ನು ಎಲ್ಲ ಬಿಸಿನೀರಲ್ಲೇ ತೊಳೆಯೋದಮ್ಮ? ಕಿವಿ ಫ್ರೆಂಡ್ಸ್, ಕಿವಿನ ನಾಲ್ಗೇನದು? ಕಿವಿ ಫ್ರೆಂಡ್ಸ್, ನೀವು ಕಿವಿ ತಿಂದಿದ್ದೀರಾ? ನಮ್ಮೂರಲ್ಲಿ ಮೇಕೆ ಸಾಕ್ತಿದ್ರು. ಆವಾಗ ನಾನು ಸಣ್ಣ ಮಗು ಇದ್ದಾಗ ನಮ್ಮ ಅಣ್ಣಂದಿರು ನಾವೆಲ್ಲ ಇದನ್ನು ಸುಟ್ಕೊಂಡು ತಿಂತಿದ್ರಿ. ನಮ್ಮ ಮಮ್ಮಿಗೂ ಎಕ್ಸ್ಪೀರಿಯನ್ಸ್ ಇದೆ, ಚಿಕ್ಕ ಮಕ್ಕಳಲ್ಲಿ ಅದನ್ನು ಸುಟ್ಕೊಂಡು ತಿಂದಿರೋದು. ನನಗೂ ಇದೆ, ಆದರೆ ನಾನು ಇವಾಗ ತಿನ್ನಲ್ಲ ಕಿವಿ. ತಲೆ, ಕಾಲು, ಮಾಂಸ, ಇನ್ನೇನಪ್ಪ, ಇಂಟೆಸ್ಟೈನ್ಸು, ಬ್ರೈನ್ಸು ಎಲ್ಲನೂ ಯೂಸ್ ಆಗುತ್ತೆ ನೋಡಿ ಮೇಕೆನಲ್ಲಿ. ಮೇಕೆ ಅಂತಲ್ಲ, ಕುರಿನಲ್ಲಿ. ಅದೇ ಮೇಕೆ, ಕುರಿ, ಮಟನ್ 4 ಎಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. 4 ವೆರೈಟಿ. ಇದರಲ್ಲಿ ಏನೇನು ಇವತ್ತು ಮಾಡ್ತಾರೆ, ಏನೇನು ಫ್ರಿಜ್ಗೆ ಹಾಕ್ತಾರೆ ಗೊತ್ತಿಲ್ಲ ನಿಜವಾಗ್ಲೂ. ಕಾಳು ಫ್ರಿಜ್ಜಿಗೆ ಹೋಗ್ತಿದೆ ಫ್ರೆಂಡ್ಸ್, ಇವತ್ತಿದ್ದಾಯ್ತು. ಸೊ ಇದು ಇನ್ನೊಂದು ವಿಡಿಯೋನಲ್ಲಿ ಸಿಗುತ್ತೆ ನಿಮಗೆ ರೆಸಿಪಿ. ಸೊ ಫ್ರೀಸರ್ ಶಾಪಿಂಗ್ ಮಾಡ್ತಾರೆ. ಬ್ರೈನ್ ಇದು ಫ್ರೆಂಡ್ಸ್. ಯೂಸ್ ಮಾಡ್ತಿರೋ ಚಾಕು ಬಂದು ಮೀಶೋನಲ್ಲಿ ಬೈ ಮಾಡಿದ್ದು. ಇದ್ರದ್ದು ವ್ಲಾಗ್ ಒಂದು ಹಾಕ್ತೀನಿ. ಇದು ಫಸ್ಟ್ ಬರುತ್ತೆ, ಅದು ಫಸ್ಟ್ ಬರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರದ್ದು ಸಪ್ರೇಟ್ ವಿಡಿಯೋ ಇದೆ. ಸೊ ಆ ಚಾಕು ನಿಮಗೆ ಬೇಕಂದರೆ ಚೆನ್ನಾಗಿದೆ ಚಾಕು. ಹಾಂ, ಚೆನ್ನಾಗಿದೆ ಅಂತ ನೋಡಿ. ನಾನು ರಿಟರ್ನ್ ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ ಅಂತ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋ ಬ್ರೈನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀರಿ. ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಇದು. ಅದಕ್ಕೆ ಉಪ್ಪು ಹಾಕಿ, ಸ್ವಲ್ಪ ಮೆಣಸಿನ ಪುಡಿ ಹಾಕಿ, ಖಾರ ಪುಡಿ ಎಷ್ಟು ಬೇಕೋ ಅಷ್ಟು. ನಾವು ಜಾಸ್ತಿ ಖಾರ ತಿನ್ನೋದ್ರಿಂದ ಜಾಸ್ತಿ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀರಿ. ನೋಡಿ ಇದು ಚೆನ್ನಾಗಿ ಕುಕ್ ಆಗ್ತಾ ಇದೆ. ಕುಕ್ಕಾಗೋ ಗ್ಯಾಪಲ್ಲಿ ನಾನು ನಂಚ್ಕೊಳ್ಳೋಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಹಸಿ ಈರುಳ್ಳಿ ಜೊತೆ ತಿಂದ್ರೇ ಒಂಥರ ಮಜಾ. ಇದರಲ್ಲೇ ತಿನ್ನಬೇಕು, ಆವಾಗಲೇ ಇದ್ರದ್ದು ಟೇಸ್ಟ್ ಗೊತ್ತಾಗೋದು. ನೋಡಿ ಫ್ರೆಂಡ್ಸ್, ಇದು ಟೇಸ್ಟು. ನೆಕ್ಸ್ಟ್ ನೋಡಿ, ಒಂದು ಕುಕ್ಕರ್ಗೆ ಇದೆಂಥದ್ದು ತಲೆ ಮಾಂಸ ಹಾಕ್ಕೋತಾ ಇದ್ದಾರೆ. ಇನ್ನೊಂದು ಕುಕ್ಕರ್ಗೆ ಚಾಪ್ಸ್, ಉಪ್ಪು ಈ ಕಡೆಗೊಂದು ಆ ಕಡೆಗೊಂದು, ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ. ಇದನ್ನು ನೀಟಾಗಿ ಕಲಿಸ್ಕೊಂಡು ಬೇಗ ಹಾಕ್ಕೋಬೇಕು ನೀರು ಹಾಕ್ಕೊಂಡು. ತಲೆ ಮಾಂಸ 5ರಿಂದ 6 ವಿಸಿಲು, ಚಾಪ್ಸ್ ಒಂದು 3-4 ವಿಸಿಲ್ ಬರಲಿ. 2 ಕುಕ್ಕರ್ ಬೇಯುತ್ತೆ. ವಿಸಿಲ್ ಬಂದಮೇಲೆ ನೆಕ್ಸ್ಟ್ ಪ್ರಾಸೆಸ್. A few moments later. ನೋಡಿ, ಮಿಕ್ಸಿ ಜಾರ್ಗೆ ಸ್ವಲ್ಪ ಒಣ ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಒಂದು 5-6. ನಾನು ಕೊತ್ತಂಬರಿ ಪುದೀನ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಕೊತ್ತಂಬರಿ ಪುದೀನ ಎರಡೂ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇಷ್ಟು ಹಾಕ್ಕೊಳ್ತೀನಿ. ಅದಕ್ಕೆ ನೆಕ್ಸ್ಟ್ ಗಸಗಸೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಮತ್ತು ನಾನು ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಳ್ಳು, ಟೊಮೊಟೊ. ಜಾಸ್ತಿ ಮಸಾಲೆ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಒಂದೇ ತಲೆ ಇರೋದ್ರಿಂದ. ಸ್ವಲ್ಪ ಆನಿಯನ್ ಹಾಕ್ಕೊಳ್ತೀನಿ. ನೀರು ಸ್ವಲ್ಪನೇ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದು ಮಿಕ್ಸಿ ಆಯಿತು. ಇಲ್ಲಿ ಪಾತ್ರೆ ಇಟ್ಕೊಂಡ್ರು, ಪ್ಯಾನು 2 ಪಾತ್ರೆ ಒಟ್ಟಿಗೆ. ಒಂದಕ್ಕೆ
ತಲೆ ಮಾಂಸಕ್ಕೆ, ಇನ್ನೊಂದು ಚಾಪ್ಸ್ಗೆ. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನೋಡಿ ಇಲ್ಲಿ ಮುದ್ದೆಗೆ ಇಟ್ಟಿದ್ದಾರೆ. ಅಕ್ಕಿ ಹಾಕಿದ್ದೀರಮ್ಮ ಮುದ್ದೆಗೆ? ಯಾವಾಗಲೂ ನಿಮ್ಮ ಫೇವ್ರೇಟೇ ಬರೀ ರಾಗಿ ಬಾಲ್ ಮಾಡ್ತಾ ಇದ್ರೆ ನನಗೆ ನಮಗೆ ಅಕ್ಕಿ ಮಾಡಿದ್ರೆ ಮುದ್ದೆ ಸಮಾಧಾನ. ಇದೇನೋ ವಿಸಿಲ್ ಬರ್ತಿದೆ. ತಲೆ ಇನ್ನೂ ಬರ್ತಾನೆ ಇದೆ ಫ್ರೆಂಡ್ಸ್ ವಿಸಿಲ್. 5 ರಿಂದ 6 ವಿಸಿಲ್ ಬರಬೇಕು. ಎರಡೂ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ಗಂಟ ಹುರ್ಕೊಳ್ಳಿ. ಇದು ತಲೆ ಸಾರಿಗೆ ಈಗ ರುಬ್ಕೊಂಡಿದ್ದಂಥ ಪೇಸ್ಟ್ ಹಾಕ್ಕೊಂಡು ಈ ಕಡೆ ಚಾಪ್ಸ್ಗೆ ಖಾರ ಪುಡಿ, ಉಪ್ಪು, ಧನಿಯಾ ಮತ್ತು ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಸಿ ಸ್ಮೆಲ್ ಹೋಗೋ ಗಂಟ ಈ ಪೇಸ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಾಪ್ಸ್ಗೆ ಬೇಯಿಸ್ಕೊಂಡಿದ್ದಂಥ ಚಾಪ್ಸು ಮತ್ತು ಸೂಪ್ ಹಾಕಿ ಬೇಯಕ್ಕೆ ಬಿಟ್ಟಿದ್ದೀರಿ. ಹಿಂದೆ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡ್ತಿದ್ದಾರೆ ಅಮ್ಮ. ಮುದ್ದೆ ಹಸಿಟ್ಟು ಹಾಕಿ ಅದಕ್ಕೆ ಮೆಂತ್ಯ ಪುಡಿನೂ ಹಾಕಿ ಬಿಟ್ಟಿದ್ದಾರೆ, ಅದು ಹಂಗೆ ಬೇಯುತ್ತೆ. ಸೊ ಈ ಕಡೆ ಅದಕ್ಕೆ ಇವಾಗ ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಖಾರ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ತಿರೋದು. ಅರಿಶಿನ ಪುಡಿ ಆಲ್ರೆಡಿ ಬೇಯಕ್ಕೆ ಹಾಕಿದ್ದರಿಂದ ಇವಾಗ ಹಾಕೋಕ್ಕೋಗಲ್ಲ. ನೋಡಿ 4 ಸ್ಟೌವಲ್ಲಿ 4 ಐಟಮ್ಸ್ ಮಾಡ್ತಾವ್ರೆ. ಇನ್ನೊಂದು 2 ಸ್ಟವ್ ಇದ್ರೆ ಎಲ್ಲ ಯೂಸ್ ಮಾಡಿಬಿಡ್ತಾರೆ. ಅನ್ನ ಮಾಡೋಕ್ಕಿಲ್ಲ ಅಲ್ಲ, ಆಮೇಲೆ ಮಾಡಬೇಕು. ಸೊ ಸ್ಟವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಸ್ಟವ್ ಬೇಕು ನನಗೆ. 5 ಸಾಕಾಗಲ್ಲ, ಒಂದು 6 ಬರ್ನರ್ ಇರೋ ಸ್ಟವ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಮಮ್ಮಿಗೋಸ್ಕರ. ಹೌದು, ಹಂಗೆ ಮಾಡಿಕೊಟ್ರೆ ಖುಷಿ. ನೋಡಿ ಇದು ಓಪನ್. ಹಬೆ ಹಬೆ ಇಲ್ಲ, ಈಗ ಊಟ ಶಿತಾ ಇದೆ. ಸೊ ಹಂಗಾಗಿ ನಾನು ಇವಾಗ ಮೂಳೆ ಮುರಿಯೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೈತೆ. ನೀರು ಸಮೇತ ಇದರಲ್ಲಿ ಹಾಕೊಂಡ್ಬಿಡ್ತೀನಿ. ಇವಾಗ 10 ನಿಮಿಷ ನೀವು ಸಿಮ್ಮಲ್ಲಿ ಇಟ್ಬಿಟ್ರೆ ಒಂದು ಕುದಿ ಸ್ಟಾರ್ಟ್ ಆಗುತ್ತಲ್ಲ, ಆ ಕುದಿ ಸ್ಟಾರ್ಟ್ ಆದಮೇಲೆ 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಡಬೇಕು. ಓಕೆ, ಆಮೇಲೆ ರೆಡಿ ಟು ಸಾರು. 10 ನಿಮಿಷ ಮುಚ್ಚಿ ನೋಡಿ ಯಾವ ರೀತಿ ಮುದ್ದೆ ತೊಳಿಸ್ತಿದ್ದಾರೆ ಅಂತ. ಇದು ಅನ್ನ ಹಾಕಿ ಮಾಡಿದ್ದಾರೆ ಮುದ್ದೆ. ಅಮ್ಮಂಗೆ ಅನ್ನ ಹಾಕಿ ಮಾಡಿದ್ರೇ ಸಮಾಧಾನ. ನೀಟಾಗಿ ತೊಳೆಸ್ಕೊಂಡು ಇವಾಗ ಅದನ್ನು ಮುದ್ದೆ ಕಟ್ತಿದ್ದಾರೆ. ಕೈಗೆ ಅಂಟ್ಕೊತಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಎಷ್ಟು ಚೆನ್ನಾಗಿ ರೌಂಡ್ ಮಾಡ್ತಿದ್ದಾರೆ ನೋಡಿ. ಅಷ್ಟೇ. 5 ಮುದ್ದೆನಾ 6 ಮುದ್ದೆ ಆಗಿದೆ. ನೋಡಿ ಇಲ್ಲಿ 2 ಮುದ್ದೆ, ಇಲ್ಲೊಂದು 4 ಮುದ್ದೆ. ಇದು ಆಗೋಗಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಆಗಿದೆ ಇದು. ಸೊ ಇದು ಆಗಿದೆ ತಲೆ ಸಾರು. ಸೊ ಚಾಪ್ಸು ಸೊ ಇನ್ನೂ ಬಿಸಿ ಇದೆ. ಇದು ಸ್ವಲ್ಪ ಆರಿದ್ರೆ ಏನು ಇದಿದೆ ಈ ಜ್ಯೂಸಿ ಇದೆಲ್ಲ ಇದ್ರ ಮೇಲೆ ಕೂತ್ಕೊಂಡ್ಬಿಡತ್ತೆ ಇನ್ನು. ಸೊ ಮುಗೀತು. ಈಗ ತಟ್ಟೆಗೆ ಮುದ್ದೆ, ತಲೆ ಸಾರು, ಸ್ವಲ್ಪ ಚಾಪ್ಸು, ಹಸಿ ಈರುಳ್ಳಿ ಇಷ್ಟು ತಿನ್ನೋಣ ಬನ್ನಿ ಫ್ರೆಂಡ್ಸ್. ಸೊ ಇವತ್ತು ನಾವು ನಮ್ಮ ಡ್ಯಾಡಿ ತೊಗೊಬಂದಿದ್ದು 4 ವೆರೈಟೀಸ್ ನಾನ್ ವೆಜ್ನಲ್ಲಿ. 3 ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀರಿ. ಒಂದು ಬ್ರೇನ್ ಆಲ್ರೆಡಿ ನಾನು ತಿಂದೆ. ಇನ್ನು 2 ಕರಿ ಮತ್ತು ಫ್ರೈ ಮುದ್ದೆ ರೆಡಿ ಇದೆ. ಅನ್ನ ಇಟ್ಕೊಂಡು ತಿನ್ನದೆ.